ವೇದವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದ ಮತಿ ಕೆಡಿಸುವ ಸಾರು ನಿಜ ಗುಡಿಗೆ ಮಣಿಯುವೆನು ಸಾಧು ನಿಜ ಗುಡಿಗೆ ಮಣಿಯುವೆನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु सद्गुरु सिद्धारूಢ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ಜಕ್ಕಲದಿನ್ನೆಯ ಶರಣರ ಮೊದಲುಗೊಂಡು ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತ ಈ ದಿನ ಇಲ್ಲಿಯವರೆಗೂ ಕ್ರಮವತ್ತಾಗಿ ಸಾಗಿ ಬಂದಂಥ ಭಗವದ್ಗೀತಾ ಎನ್ನುವ ಗ್ರಂಥದ 11ನೇ ಅಧ್ಯಾಯದ 35ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದೆ ಶ್ರೀಕೃಷ್ಣ ಭಗವಂತ ಅರ್ಜುನನ ಅನಂತ ದೀನತೆಯ ಪ್ರಶ್ನೆಗಳನ್ನು ಸಂಶಯಗಳನ್ನು ಮನೋಗತವನ್ನು ಮಾಡಿಕೊಂಡಂಥ ಕೃಷ್ಣ ಭಗವಂತ, ನೀನು ಖಂಡಿತವಾಗಿ ಈ ಬಲವಾದ ಬಲಿಷ್ಠವಾದ ಅಸ್ತ್ರ ಶಸ್ತ್ರ ಆಯುಧಗಳಿಂದ ಕೂಡಿದ ಯುದ್ಧರಂಗದಲ್ಲಿರುವಂಥ ಎಲ್ಲ ಶತ್ರುಗಳನ್ನು ನೀನು ನೋಡಿ ಭಯಪಡುವುದು ಬೇಡ ಅಂತ ಆಶ್ವಾಸನೆ ಕೊಡ್ತಾರೆ.
ಇದು ಬಹಳ ಮುಖ್ಯವಾದದ್ದು. ಈ ಕೆಲಸವನ್ನು ಆಗ್ತದೋ ಇಲ್ಲೋ ಆತದೋ ಇಲ್ಲೋ ಅಂತ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ರೆ ಇಂಥಲ್ಲಿ ಹೋಗ್ರಿ ಅವ್ರು ಕರೆಕ್ಟಾಗಿ ಹೇಳ್ತಾರಂತ. ಆ ವ್ಯಕ್ತಿ ಹೋದಾಗ ಹೇಳಿದ ನಾ ಹಿಡಿದ ಕೆಲಸ ಆಗುತ್ತದೆಯೋ ಇಲ್ಲೋ ಅಂದಾಗ ನೀನು ಪ್ರಾರಂಭ ಮಾಡೋ ಗೊತ್ತಿಲ್ಲಂಗೆ ನಿನಗೆ ಆಗ್ತದಂತ ಹೇಳಿದ್ರೆ ಎಷ್ಟು ಸಂತೋಷ ಆಗ್ತದೆ. ಅವನು ಕಾರ್ಯ ಪ್ರಾರಂಭ ಮಾಡ್ತಾನೆ. ನೀನು ಹಿಡಿದದ್ದು ಆಗೋದಿಲ್ಲ ನೋಡು ಅಂದಾಗ ಮಾಡಬೇಕಂದವನು ಕೂಡ ಮಾಡಲಾರ್ದಂಗೆ ಸುಮ್ಮನೆ ಮನೆಗೆ ಕೊಂದಿರ್ತಾನೆ. ಅದರಂತೆ ಅರ್ಜುನನು ಕೇಳಿದಾಗ ಶ್ರೀಕೃಷ್ಣ ಭಗವಂತ ಏನು ಅಂದರೆ, ಶತ್ರುಗಳನ್ನು ನೀನು ಗೆಲ್ತಿದ್ದಪ್ಪ, ವೈರಿಗಳನ್ನು ಗೆಲ್ತಿದ್ದಿ. ಯಾಕಂದರೆ ಯಾವ ವ್ಯಕ್ತಿಗಳಲ್ಲಿ ಏನು ಶಕ್ತಿ ಆದಂತೆ ಯಾವನು ತಿಳಿದದ ಅಂಥವನೇ ಆ ವ್ಯಕ್ತಿಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಸಹಜವಾಗಿ ವ್ಯಕ್ತಿಯಲ್ಲಿ ಏನು ಶಕ್ತಿ ಅದ ಏನು ಸಾಮರ್ಥ್ಯ ಅದಂತ ಯಾವನಿಗೆ ಗೊತ್ತಿರ್ತದ ಅವನು ಮಾತ್ರ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಅದ. ಅದೇ ಪ್ರಕಾರವಾಗಿ ಇದು ಪರಮೇಶ್ವರನ ಆಶೀರ್ವಾದ, ಭಗವಂತನ ಆಶೀರ್ವಾದ ಅಂದರೆ ಇದು. ಹೋಗು ಮುಂದೆ ಹೋಗು ಮುಂದೆ ಹೋಗು ಮುಂದೆ ಸಾಗು ಸಾಗು ಅಂತ ಹೇಳಿದೆ. ಕಾರಣ ಅದು ಶತ್ರುಗಳನ್ನು ಗೆಲ್ಲಲು ಸಹಾಯ ಮಾಡುತ್ತದೆ. ಯಾಕಂದರೆ ಯಾರು ನಿತ್ಯ ಅನಿತ್ಯ, ಸತ್ಯ ಮಿಥ್ಯ, ಸ್ವರೂಪ ಅಸ್ವರೂಪ, ಇರುವುದು ಯಾವುದು ನಾಶವಾಗುವುದು ಯಾವುದು ಅಂತ ಯಾರಿಗೆ ಗೊತ್ತದ ಅವರು ಮಾತ್ರ ಇದನ್ನು ಗೆಲ್ಲಲಿಕ್ಕೆ ಸಾಧ್ಯವಿನ ಬೇರೆಯವ್ರಿಗೆ ಸಾಧ್ಯನಿಲ್ಲ. ಶರೀರವೇ ನಾನೆಂಬ ಬುದ್ಧಿ ಉಳ್ಳವನಿಗೆ ಈ ಶರೀರದ ಅನಂತ ರೀತಿಯ ವಿಕಾರಗಳನ್ನು, ಅನಂತ ರೀತಿಯ ದುಃಖಗಳನ್ನು, ಜನನ ಮರಣಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೇನು? ಸಾಧ್ಯನಿಲ್ಲ ಅಂತ. ಅವೆಲ್ಲ ನನಗಂತ ತಿಳ್ಕೊಂಡು ಕುಂತಾನ ಅವನು. ಶರೀರವೇ ನಾನಂತ ತಿಳ್ಕೊಂಡಾಗ ಆ ಶರೀರಕ್ಕೆ ಬರುವಂಥ ಎಲ್ಲವೂ ಕೂಡ ನನಗೆ ಅಂತ ದೃಢವಾದಾಗ ಆ ದುಃಖವನ್ನು ಗೆದಲಿಕ್ಕೆ ಸಾಧ್ಯ ಅದೇನು? ಇಲ್ಲಲ್ಲ. ಅದಕ್ಕೆ ಅರ್ಜುನ, ಇಲ್ಲಿಯವರೆಗೂ ನೀವು ತಿಳ್ಕೊಂಡಿದ್ದಿ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ತಿಳ್ಕೊಂಡಿದ್ದಿ. ಅದಕ್ಕೆ ನಿನಗೆ ಮಿಥ್ಯ ನಾಶ ಆಗ್ತದ, ಸತ್ಯಕ್ಕೆ ಜಯ ಆಗ್ತದ. ಅದಕ್ಕಾಗಿ ನೀನು ಗೆದ್ದೇ ಗೆಲ್ಲುವೆ ಅಂತ ಹೇಳಿ ಆತನಿಗೆ ಸಹಾಯ ಮಾಡುತ್ತಾನೆ. ಅಂಥವ್ರಿಗೆ ಸಹಾಯ ಮಾಡ್ತಾನೆ. ಹೇಗೆ ಮಾಡ್ತಾನಂದ್ರೆ, ಅಂಥವರ ಶರಣು ಹೋದಂಥ ಸಂದರ್ಭದಲ್ಲಿ ನಮಗೂ ಕೂಡ ಬಹಳ ಶಕ್ತಿ ಬರ್ತದೆ. ಹೇಗೆ ಬರ್ತದಂದ್ರೆ, ತಾಯಿಯ ತೊಡೆಯ ಮೇಲೆ ಮಲಗಿದ ಮಗುವಿಗೆ ಯಾವ ರೀತಿ ನಿರ್ಭಯ ಆದಿಲ್ಲ. ಮಗುವಿಗೆ ತಾಯಿನ ಬಿಟ್ಟು ಹೊರಗಿದ್ರೆ ಭಯ ಅದ. ತಾಯಿ ತೊಡೆ ಮೇಲೆ ಮಲಗಿದ ಮಗುವಿಗೆ ಯಾರ್ದಾದ್ರೂ ಭಯ ಭೀತಿ ಆದೇನು ಇಲ್ಲ. ಯಾಕಿಲ್ಲ ಅಂದರೆ, ರಕ್ಷಣೆ ಮಾಡೋಕ್ಕೆ ತಾಯಿ ಅಂತ ಗೊತ್ತು. ತಾಯಿಯ ವಿಶ್ವಾಸ ಮೇಲೆ ಅದಕ್ಕೆ ಭಯ ಇಲ್ಲ. ಅದಕ್ಕೆ ನಾವು ಗುರುನಾಥನ ಮತ್ತು ಭಗವಂತನ ಆಶಯವನ್ನು ಪಡೆದಾಗ ಮಾತ್ರ ನಾವು ನಿರ್ಭಯರಾಗಬಹುದು ವಿನಃ ಅಲ್ಲಿವರು ಸಾಧ್ಯ ಇಲ್ಲ. ಗುರುಗಳನ್ನು ಬಿಟ್ಟು ಮತ್ತು ವೇದಶಾಸ್ತ್ರಾದಿಗಳನ್ನು ಬಿಟ್ಟು ನಾವು ಯಾವುದೋ ಒಂದು ಯುಕ್ತಿಯಿಂದ ಯಾರ ಮೇಲೆ ಭಾರ ಹಾಕಿ ನಿರ್ಭಯದಿಂದ ಇರ್ತೀವಂದರೆ ನೀನು ಸತ್ತೋಗೋನೆ. ನಿನ್ನ ಸಾಯಲಾರ್ದಂಗೆ ಮಾಡೋದು, ನಿನಗೆ ಪ್ರತಿಯೊಂದು ಯಾವುದೇ ಒಂದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥ ದುಃಖಗಳು ಕೂಡ
ನಿನಗೆ ಬರಲಾರ್ದಂಗೆ ರಕ್ಷಣೆ ಮಾಡೋರು ಯಾರು? ಇಲ್ಲಿ ಗುರುಗಳು ಮಾಡ್ತಾರ, ಹೊರಗೆ ಪರಮಾತ್ಮ ಮಾಡ್ತಾನೆ. ಬ್ರಹ್ಮಾಂಡದಲ್ಲಿ ಪರಮಾತ್ಮನ ಕೆಲಸ, ಪಿಂಡಾಂಡದಲ್ಲಿ ಸದ್ಗುರುನಾಥನ ಕೆಲಸ. ಹಾಗಾಗಿ ಇಲ್ಲಿ ಅಸುರಿ ಭಾವದೊಂದಿಗೆ ಹೋರಾಡಿ ಅದರ ಮೇಲೆ ಕಾಲಿಟ್ಟು ನಡೆಯಬಲ್ಲವನಿಗೆ ಭಯವೆಲ್ಲಿ ಎಂದು. ಯಾರಿಗೆ ಭಯ ಅದ ಅಂದರೆ ದುಷ್ಟರಿಗೆ, ಪಾಪಿಗಳಿಗೆ, ಅವರಿಗೆ ಭಯ ಆದ ವಿನ ಒಳ್ಳೆ ಸದ್ಗುಣ ಸಂಪನ್ನ ಉಳ್ಳಂಥವರಿಗೆ. ಒಳ್ಳೆಯ ಗುಣ ಅಂದ್ರೆ ಮತ್ತೆ ಶಾಸ್ತ್ರದಲ್ಲೇ ಹೋಗಬೇಕು. ವಿವೇಕ, ವೈರಾಗ್ಯ, ಶಮ, ದಮ ಅನ್ನುವಂಥ ಸದ್ಗುಣಗಳು ಶ್ರೇಷ್ಠವಾದ ಗುಣಗಳಿವು. ಇವುಗಳು ಆಧಾರದ ಆಶಯದಲ್ಲಿ ನಡೆಯುವಂಥವನಿಗೆ ಭಯ ಯಾಕಿರ್ತದ? ಭಯನೇ ಇಲ್ಲ ಅಂಥವನಿಗೆ. ಹಾಗಾಗಿ ಇಲ್ಲಿ ಅವನನ್ನು ಮೋಕ್ಷದ ಲಕ್ಷ್ಮಿಯು ವರ್ಷುತ್ತಾಳೆ. ಯಾರು ಕೈ ಹಿಡಿತಾರ ಅಂದರೆ ಮೋಕ್ಷದ ಲಕ್ಷ್ಮಿ. ಅಷ್ಟಲಕ್ಷ್ಮಿ ಒಳಗೆ ಮೋಕ್ಷದ ಲಕ್ಷ್ಮಿ ಇಲ್ಲ ಅಂತ ಅನಿಸ್ತದ. ಇದು ಲಕ್ಷ್ಮಿ ಅಂತ ಹೇಳ್ಯಾರ. ಇದು ಮೋಕ್ಷ ಲಕ್ಷ್ಮಿ ಅಂದರೆ ಇದು ಅಷ್ಟಲಕ್ಷ್ಮಿಯರು ಕೂಡಂಗಿಲ್ಲ. ಇದು ಬೇರೆ ಆದದೆ. ಇದು ಮೋಕ್ಷ ಲಕ್ಷ್ಮಿ ಅಷ್ಟಲಕ್ಷ್ಮಿಗಳ ಆರಾಧನೆಯಿಂದ ನೀನು ಏನಾದರೂ ಪ್ರಾರ್ಥನೆ ಮಾಡಿಕೊಂಡರೆ ಅನಿತ್ಯದ ಸಂಪತ್ತುಗಳೇ ಕೊಡೋರು ವಿನ ಮೋಕ್ಷ ಸಂಪತ್ತನ್ನು ಕೊಡುವ ತಾಕತ್ತು ಆ ಲಕ್ಷ್ಮಿಗಳಿಗೆ ಇಲ್ಲ. ಅದಕ್ಕೆ ನಿನ್ನ ಯಾರು ಬಂದು ಕೈ ಹಿಡಿತಾರಂದ್ರೆ ಮೋಕ್ಷ ಲಕ್ಷ್ಮಿ. ಹಾಗಾಗಿ ಇದನ್ನೆಲ್ಲ ಸಂಜಯನ ಮುಖದಿಂದ ಕೇಳಕತ್ತನ ಯಾರು? ಧೃತರಾಷ್ಟ್ರ. ಸಂಜಯ ಹೇಳಕತ್ತನ, ಧೃತರಾಷ್ಟ್ರ ಕೇಳಕತ್ತನ. ಹೀಗೆ ಅನಂತ ಸಂಗತಿಯನ್ನ ಧೃತರಾಷ್ಟ್ರ ಇನ್ನೂ ತಿಳ್ಕೋಬೇಕಾಗ್ಯದ. ಯುದ್ಧ ನಡೆದದ. ಹಾಗಾಗಿ ಮತ್ತೆ ಕೆಲವು ಪ್ರಶ್ನೆಗಳನ್ನು ಧೃತರಾಷ್ಟ್ರ ಸಂಜಯನಿಗೆ ವಿನಂತಿಸಿಕೊಳ್ಳಲು ಆಗ ಸಂಜಯ ಹೇಳ್ತಾನೆ. ಮತ್ತೆ ಇಲ್ಲಿ ಏತತ್ ಶ್ರುತ್ವಾ ವಚನಂ ಕೇಶವಶ್ಯ ಕೃತಾಂಜಲಿ ವೇಪಮಾನ್ ಕಿರೀಟಿ ನಮಸ್ಮೃತ್ವಾ ಭೂಯ ಏವಹ ಕೃಷ್ಣಂ ಸಗದ್ಗದಂ ಭೀತಂ ಪ್ರಣಮ್ಯಂ ಅಂತೇಳಿ ಈ ಶ್ಲೋಕದಲ್ಲಿ ಕೇಶವಶ ಅಂದ್ರೇನು? ಕೇಶವ ಅಂದರೆ ಕೃಷ್ಣ ಅಂದರೆ ಭಗವಂತ ಅಂದರೆ ಹಲವು ಹೆಸರುಗಳು. ಈ ಮಾತುಗಳನ್ನು ಕೇಳಿ ಕಿರೀಟಧಾರಿಯಾದಂಥ ಅರ್ಜುನನು ಮತ್ತೆ ತನ್ನ ಕೈಗಳನ್ನು ಜೋಡಿಸಿಕೊಂಡು ಮತ್ತೆ ಮತ್ತೆ ಭೀತಿಯಿಂದ ಭಯದಿಂದ ವಂದಿಸಿ ಶ್ರೀಕೃಷ್ಣನ ಕುರಿತು ಗದ್ಗದ ಸ್ವರದಿಂದ ಹೇಳಿದನು ಅಂದ್ರು. ಯಾವ ಸ್ವರದಿಂದ ಹೇಳಿದ? ಗದ್ಗದ ಸ್ವರ. ಗದ್ಗದ ಸ್ವರ ಅಂತ ಯಾವಾಗ ಅನ್ಬೇಕಂತ ಹಿಂದೆ ಹೋಗ್ಯಾವ. ಅದು ಯಾವಾಗಲೂ ಒಮ್ಮೆ ಉತ್ಪತ್ತಿ ಹುಟ್ಟವು, ದಿವಸ ಬರೋವಲ್ಲವು. ಇಲ್ಲಿ ಈ ರೀತಿಯ ಕಥೆ ಎಲ್ಲವನ್ನ ಸಂಜಯನು ಹತಾಶನಾದ ಧೃತರಾಷ್ಟ್ರನಿಗೆ ತಿಳಿಸುತ್ತಿದ್ದ. ಸತ್ಯ ಲೋಕದಿಂದ ಹೊರಟು ಬಂದ ಗಂಗೆಯು ಪ್ರಚಂಡ ಘೋಷದಿಂದ ಜಜ್ಜರ ಶಬ್ದ ಮಾಡುತ್ತಾ ಭೂಮಿಯ ಮೇಲೆ ಧುಮುಕುವಂತೆ ವಿಶ್ವರೂಪವನ್ನು ಧರಿಸಿದ ಶ್ರೀಕೃಷ್ಣನು ಸಹ ರೋಮಾಂಚನವನ್ನು ಉಂಟು ಮಾಡುವ ಶಬ್ದದಿಂದ ಅರ್ಜುನನಿಗೆ ಹೇಳಿದ. ಆ ಶಬ್ದ ಹೇಗಿದೆ ಅಂದರೆ ರೋಮಾಂಚನವಾಗಿರುವಂಥ ಶಬ್ದ. ಅದು ಸಿಡಿಲಿನಿಂದ ಅಲ್ಲ, ಗುಡುಗಿನಿಂದಲ್ಲ, ಮೋಡದಿಂದಲ್ಲ, ಮತ್ತೊಂದರಿಂದಲ್ಲ.
ಅಂಥ ಶಬ್ದವನ್ನು ಮಾಡುತ್ತಾ ವಿಶ್ವರೂಪವನ್ನು ದರ್ಶನ ಯಾರು? ಶ್ರೀಕೃಷ್ಣ. ಆಗ ಅರ್ಜುನಿಗೆ ಹೇಳ್ತಾನ, ಮತ್ತೆ ಒಂದು ಘೋರ ಶಬ್ದವನ್ನು ಮಾಡುವಂತೆ ಅಥವಾ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಂಡು ದೇವತೆಗಳು, ರಕ್ಕಸರು ಕ್ಷೀರ ಸಮುದ್ರವನ್ನು ಕಡೆದಾಗ ಉಂಟಾದ ಕರ್ಕಶ ಧ್ವನಿಯಂತೆ ಇಲ್ಲಿ ಮನೆ ಸ್ವಲ್ಪ ಏಸು ಮಜ್ಜಿಗೆ ಮೊಸರು ಹಾಕಿ ಮಜ್ಜಿಗೆ ಕಡೆಕಲ್ಕ ಕಡಗೋಲ್ ಶಬ್ದ ಎಷ್ಟೋ ಬರ್ತದೆ ಮನೆಯಾಗ. ಕಡಗೋಲ್ಲೇ ಸಿಗಬೇಕಲ್ಲ. ಸಮುದ್ರ ಮಥನ ಮಾಡುವಾಗ ಪರ್ವತವನ್ನೇ ಕಡಗೋಲು ಮಾಡಿ ವಾಸಿಗೆಯನ್ನು ಹಗ್ಗವನ್ನು ಮಾಡಿ ದೇವತೆಗಳು ಒಂದು ಕಡೆ, ರಕ್ಕಸರು ಒಂದು ಕಡೆ ಕಡಿಯುವಂಥ ಸಂದರ್ಭದಲ್ಲಿ ಎಂಥ ಶಬ್ದ ಬಂದಿರ್ಬೋದು ಲೆಕ್ಕ ಹಾಕ. ಮನೆ ಗಡಿಗಳಲ್ಲೇ ಎಷ್ಟು ಬರ್ತದ, ಸಮುದ್ರದಲ್ಲಿ ಎಷ್ಟು ಬಂದಿರ್ಬೋದು. ಹಾಗೆ ಈ ಜಗತ್ತಿಗೆಲ್ಲ ಬೀಜಭೂತನು, ಅನಂತ ಸ್ವರೂಪನು, ಸರ್ವಜ್ಞನು, ಪರಮಾನಂದ ಸ್ವರೂಪನು, ಲೋಕ ಅನುಗ್ರಹಕ್ಕಾಗಿ ನಿರಾಕಾರನಾದ ಪರಮಾತ್ಮನು, ನರ ಆಕಾರವನ್ನು ಧರಿಸಿ ಬಂದ ಶ್ರೀಕೃಷ್ಣನು ತನ್ನ ಸ್ಫೂರ್ತಿದಾಯಕವಾದ ವೀರವಾಣಿಯಿಂದ ಅರ್ಜುನನಿಗೆ ಹೇಳ್ತಾನೆ. ಯಾರು ಹೇಳರೀಗ? ನೀನೇ ಹೇಳೋನಂತ. ಪರಮಾತ್ಮನ ನೀನು ಆತ್ಮಲ್ಲ. ಹಾಗಾಗಿ ಆ ನಿರಾಕಾರವಾದ ಪರಮಾತ್ಮನೇ ಆಕಾರವನ್ನು ಧರಿಸಿ ಬಂದ ನೋಡ್ರಿ. ಯಾಕಂದ್ರೆ ನಿರಾಕಾರದಲ್ಲಿ ಅಲ್ಲಿ ಆಕಾರಕ್ಕೆ ಉಪದೇಶ ಮಾಡೋಕ್ಕೆ ಬರೋದಿಲ್ಲ. ಆಕಾರಕ್ಕೆ ಉಪದೇಶ ಮಾಡಬೇಕಾದ್ರೆ ಆಕಾರವೇ ತಾಳಬೇಕಾಗ್ಯದ. ಮತ್ತೆ ಅದೇ ಆಕಾರದಿಂದ ನಿರಾಕಾರ ರೂಪದಿಂದ ಬೋಧ ಇಲ್ಲಿವರೆಗೆ ಎಲ್ಲಿ ನಡೆದಲ್ಲ. ಎಲ್ಲಿ ಅಂದರೆ ಇಲ್ಲಿ ಅಷ್ಟೇ ಅಲ್ಲ, ಆಚಾರ್ಯ ಶಂಕರ ಆಚಾರ್ಯರು, ವ್ಯಾಸ ಮಹರ್ಷಿಗಳು ರಚಿಸಿದಂಥ ಎಷ್ಟೋ ವೇದಾಂತ ಪರವಾದ ವಾಕ್ಯಗಳುಂಟು, ಗ್ರಂಥಗಳುಂಟು. ಆ ಗ್ರಂಥ ಇಲ್ಲೇವಂದರೆ ಶ್ಲೋಕ ರೂಪವಾಗಿ ಭಗವದ್ಗೀತಾ ಸಹಿತವಾಗಿ, ಬ್ರಹ್ಮಸೂತ್ರ ಸಹಿತವಾಗಿ ಎಲ್ಲವೂ ಶ್ಲೋಕ ರೂಪದಲ್ಲಿ ವೇದವ್ಯಾಸರ ಕಾಲದಿಂದ ರಾಮಾಯಣದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಬಂದವ. ಅಲ್ಲಿಂದ ಬಂದವಿಲ್ಲ. ಆದರೆ ಈ ಶ್ರುತಿ ವಾಕ್ಯಗಳೇನೆಂದರೆ ಇವು ಶ್ಲೋಕಗಳಲ್ಲ, ಇವು ಬರೀ ಮಂತ್ರಗಳು. ಎಲ್ಲೆಲ್ಲಿ ಮಂತ್ರ ಅಂತ ಬರ್ತಾವ ಅವು ಶ್ರುತಿ ಅಂತ ತಿಳ್ಕೋಬೇಕು. ಶ್ಲೋಕ ಅಂದಲ್ಲಿ ಸ್ಮೃತಿ ಅಂತ ತಿಳ್ಕೋಬೇಕು. ಈಗ ನಾವು ಕೇಳಕತ್ತಿದ್ದು ಸ್ಮೃತಿ ವಾಕ್ಯಗಳಿವಿನ ಶ್ರುತಿ ವಾಕ್ಯ ಅಲ್ಲ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಆದ್ರಿ? ಶ್ರುತಿ ಏನೇ, ಸ್ಮೃತಿ ಏನಿಸಿ? ವ್ಯತ್ಯಾಸ ಏನಿಲ್ಲ. ಆ ಒಂದು ಶ್ರುತಿ ವಾಕ್ಯಗಳನ್ನೇ ಸ್ಮೃತಿ ಎನಿಸಿ ಋಷಿಗಳು ಆ ವಾಕ್ಯಗಳನ್ನು ಅಧ್ಯಯನ ಮಾಡಿ, ಮಂಥನ ಮಾಡಿ, ಅನುಭವ ಮಾಡಿ ಈ ವೇದ ವಾಕ್ಯಗಳ ಭಗವಂತನ ವಾಕ್ಯಗಳನ್ನು ಸರ್ವ ಮಾನವರಿಗೆ ಮುಟ್ಟಲಿ, ತಲುಪಲಿ ಅನ್ನೋ ಭಾವದಿಂದ ಅದನ್ನು ಸ್ಮೃತಿಯಲ್ಲಿ ಅಂದರೆ ನೆನಪಿನಲ್ಲಿ ಇಟ್ಟುಕೊಂಡು ಸ್ಮೃತಿ ಎನಿಸಿ. ಈಗ ನಾವು ಕೇಳೋದು ಸ್ಮೃತಿ ವಾಕ್ಯ ಅಂತ. ಭಗವದ್ಗೀತೆ ಸ್ಮೃತಿ ವಾಕ್ಯ. ಹಾಗಾಗಿ ಇಲ್ಲಿ ಆ ವಾಕ್ಯ ವೀರವಾಣಿಯಿಂದ ಹೋಗುವಾಗ ಆ ಅರ್ಜುನನ ಹೃದಯದಲ್ಲಿ ಮಹತ್ತಾದ ಪರಿಣಾಮಗಳನ್ನು ಉಂಟು ಮಾಡಲೆತ್ತಿದವು. ಯಾವುದೇ ಒಂದು ವಸ್ತು ನಮ್ಮ ದೇಹದ ಒಳಗೆ ಹೋದಾಗ ಪರಿಣಾಮ ಆದರೆ ಅದಕ್ಕೆ ಯೋಗ್ಯ ಅಂತೀವಿ. ಪರಿಣಾಮ ಅದು ಕೆಟ್ಟದ್ದಿರಲಿ ಒಳ್ಳೆಯದಿರಲಿ. ಆದರೆ ಇಲ್ಲಿ ಒಳ್ಳೆಯ ಪರಿಣಾಮ ಆಗ್ತಕ್ಕಂಥ ವಾಣಿ ಬೇಕಾಗಿದೆ. ಇಲ್ಲಿ
ನೀನು ನರಜನ್ಮವನ್ನು ತೊಟ್ಟು ಬಂದ ಮೇಲೆ ಮೋಕ್ಷ ಮುಕ್ತಿಯನ್ನು ಪಡೀಲಿಕ್ಕೆ ಬಂದಂಥ ಈ ಜೀವಿ ಇವನು ಏನು ಪಡಿಬೇಕಾಗ್ಯದ ಅಂದರೆ ಮೋಕ್ಷವನ್ನು ಪಡಿಬೇಕಾಗ್ಯದ, ಮುಕ್ತಿಯನ್ನು ಪಡಿಬೇಕಾಗ್ಯದ. ಆ ಮುಕ್ತಿ ಪಡಿಬೇಕಾಗಿತ್ತಂದ್ರೆ ಆ ಮೋಕ್ಷದ ಗುರುನಾಥನ ವಾಣಿಗಳು ಹೇಗೆ ಹೋಗಬೇಕು ಅಂದರೆ ಒಂದು ಬಲವಾದ ಪ್ರಾಣಿಯ ಮೇಲೆ, ಉಗ್ರವಾಗಿರ್ತಕ್ಕಂಥ ಮೃಗದ ಮೇಲೆ ಚೂಪಾದ ಬಾಣ ಸರಳವಾಗಿ ಪ್ರವೇಶ ಆಗಿ ಆ ಪ್ರಾಣಿಯಲ್ಲಿ ಇರುವಂಥ ಎಲ್ಲವನ್ನ ಛೇದನ ಮಾಡ್ತದಿಲ್ಲ. ಮತ್ತು ಸಣ್ಣದ ಏನನ್ನ ಇಲಿಗೆ ಹೊಗದಂಗೆ ಏನನ್ನ ಕಡ್ಡಿ ತಗೊಂಡು ಹೋಗಿದ್ರೆ ಹುಲಿ ಸಾಯ್ತದೇನು? ಹುಲಿ ಹೊಟ್ಟೆ ಒಳಗೆ ಪ್ರವೇಶ ಆಗಿ ಅದರ ಸರ್ವನಾಶ ಆಗಬೇಕಾದ್ರೆ ಅಲ್ಲಿ ಪ್ರಬಲವಾದ ವಾಕ್ಯಗಳೇ ಬೇಕು ಅಂತ ಅರ್ಥ. ಪ್ರಬಲವಾಗಿರಬೇಕು ಅಸ್ತ್ರ. ಅದರಂತೆ ಇಲ್ಲಿಯೂ ಕೂಡ ಅರ್ಜುನನಿಗೆ ಅನೇಕ ಪರಿಣಾಮಗಳನ್ನು ಉಂಟು ಮಾಡಿದವು. ಪರಿಣಾಮ ಆಗಬೇಕು. ಔಷಧ ತಗೊಂತೀವಿ ಅಂದರೆ ರೋಗ ನಿವೃತ್ತಿ ಆಗಬೇಕು. ಸಾಮಾನ್ಯ ಮದ್ಯ ಸೇವನೆ ಮಾಡ್ತಾರಂದ್ರೆ ನಿಶೆ ಆಗ್ಬೇಕು ನೋಡ್ರಿ. ಪರಿಣಾಮ ಅಂದ್ರೇನು? ಬದಲಾವಣೆ ಆಗ್ಬೇಕು. ಕುಡಿತಾರ ನಿಶೆನ ಆಗಿಲ್ಲ ಅಂದರೆ ಇದು ಡೂಪ್ಲಿಕೇಟ್ ಅಂತಾರೆ. ಇದು ಒರಿಜಿನಲ್ ಮಾಲ್ ಅಲ್ಲಪ್ಪ, ಇದು ಡೂಪ್ಲಿಕೇಟ್ ಮಾಲ್ ಅದ. ಎಷ್ಟು ಕುಡಿದ್ರು ನಿಶೆನ ಆಗಿಲ್ಲ ಅಂತಾರೆ. ಏನಾಯ್ತು ಅಂತ ಕುಡಿದ್ರೆ ಪರಿಣಾಮ ಆಗಿಲ್ಲ ಅಂದರೆ ವ್ಯರ್ಥ ಅಂತ. ಔಷಧ ತಗೊಂಡಿವಿ, ರೋಗದ ನಿವೃತ್ತಿ ಆಗಲಿಲ್ಲ, ಪರಿಣಾಮ ಆಗಲಿಲ್ಲ ಅಂದರೆ ಅದು ಔಷಧ ಕೂಡ ಕೆಲಸ ಮಾಡಿಲ್ಲ ಅಂತ ಅರ್ಥ. ನಾವು ಗುರುಗಳ ಉಪದೇಶವನ್ನು ತಗೊಂಡು ಗುರುವಾಕ್ಯವನ್ನು ಕೇಳಿ ಅಂದಮೇಲೆ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಪರಿಣಾಮ ಆಗದೇ ಇದ್ದಂದ್ರೆ ಅವು ಹೆಂಗೆ ಎರಡು ವ್ಯರ್ಥ, ಇದನ್ನು ವ್ಯರ್ಥ. ಹಾಗಾಗಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದಂಥ ಮಾತುಗಳು ಹೇಗಿದ್ವು ಅಂದರೆ ಅವನ ಹೃದಯದಲ್ಲಿ ಮಹತ್ತಾದ ಪರಿಣಾಮಗಳು ಉಂಟಾದವು ನೋಡ್ರಿ. ಪರಿಣಾಮ ಉಂಟಾಗಿ ಆ ವಾಣಿಯನ್ನು ಕೇಳಿದ ಅರ್ಜುನನಿಗೆ ಧೈರ್ಯ ಉಂಟಾಯಿತು, ಭಯ ಉಂಟಾಯಿತು ಅಂತ ವಿಚಾರ ಮಾಡಲಿಕ್ಕೆ ಹೋದರೆ ಆ ಕ್ಷಣದಲ್ಲಿ ಹೇಳಕ್ಕೆ ಬರಲಾರ್ದಂಗಾಯ್ತು. ಧೈರ್ಯವನ್ನು ಹೇಳಬಹುದು, ಭಯವನ್ನು ಹೇಳಬಹುದು. ನಾವು ನಮಗಾದ ದುಃಖವನ್ನು ಇನ್ನೊಬ್ಬರ ಮುಂದೆ ಹೇಳಬಹುದು, ನಮಗಾದ ಆನಂದ ಕೂಡ ಹೇಳಬಹುದು. ಕೆಲವೊಂದು ಪ್ರಸಂಗದಲ್ಲಿ ದುಃಖನೂ ಹೇಳಕ್ಕೆ ಬರಂಗಿಲ್ಲ, ಆನಂದನೂ ಹೇಳಕ್ಕೆ ಬರಂಗಿಲ್ಲ. ಅದು ಯಾವ ಸಮಯ ಅಂದರೆ ಈ ಕಡೆ ದುಃಖನೂ ಅಲ್ಲ, ಈ ಕಡೆ ಆನಂದನಲ್ಲ, ಅದು ಗದ್ಗದ ಕಂಠ ಅಂತ. ಅತಿ ದುಃಖ ಆದರೆ ಹೇಳಕ್ಕೆ ಬರಂಗಿಲ್ಲ ನೋಡ್ರಿ. ಕೆಲವು ಸಲ ಅತಿ ಸಂತೋಷ ಆದಾಗೂ ಹೇಳಕ್ಕೆ ಬರಂಗಿಲ್ಲ. ಅಂದಾಗ ಅರ್ಜುನ ಕೃಷ್ಣನ ಮಾತು ಕೇಳಿದ ಮೇಲೆ ಅವನಿಗೆ ಭಯ ಆಗಿದ್ದಂತಿದು ಮತ್ತು ಧೈರ್ಯ ಉಂಟಾಯಿತು ಅಂತಂದ್ರೆ ಹೇಳಕ್ಕೆ ಅವನಿಗೆ ಬರವಲ್ತು. ಯಾಕಂದ್ರೆ ಆ ಪ್ರಸಂಗ ಹಂಗಾಗ್ಯದ ಆ ವಾಕ್ಯ ಕೇಳಿ. ಆದರೂ ಕೂಡ ಅವನಲ್ಲಿ ಒಂದು ವಿಸ್ಮಯಕಾರವಾದ ಚೇಷ್ಟೆ ಕಂಡು ಬರ್ತದೆ. ಅವನ ಶರೀರವೆಲ್ಲ ನಡುಗತೊಡಗಿತು. ಅರ್ಜುನನ ಶರೀರ ನರಳಿಕತ್ತು. ಅವನಿಗೆ ಮತ್ತೆ ಪರವಶನಾಗಿ ಎರಡೂ ಕೈಗಳನ್ನು ತನ್ನ ಮನಸ್ಸಿಗೆ ಗೊತ್ತಿಲ್ಲಂತೆ ಕೈಗಳನ್ನು ಜೋಡಿಸಿಕೊಂಡು ತನ್ನ ಗುರುಗಳಾದ ಆರಾಧ್ಯ ದೇವತೆಯಾದ ವಿಶ್ವರೂಪ ಭಗವಂತನ ಪಾದಗಳ ಮೇಲೆ ಪುನಃ ಪುನಃ ತನ್ನ ಶಿರವನ್ನಿಟ್ಟು ಮತ್ತೆ ನಮಸ್ಕಾರವನ್ನು ಮಾಡಾಗಿ ಎತ್ತೋದು, ಮತ್ತೆ ಶಿರವನ್ನು ಇಡೋದು. ಮನಸ್ಸಿನಲ್ಲಿ ಸ್ಪರ್ಶದ ಭಾವವನ್ನು ಹೇಳಬೇಕೆಂದರೆ ಅವನ ಬಾಯಿಂದ ಮಾತುಗಳೇ ಬರವನು.
ಯಾಕೆ ಅಳ್ತಿದ್ದೋ ತಮ್ಮ, ಎಷ್ಟು ದುಃಖ ಆಗ್ಯದ, ಏನಾಯ್ತು ಹೇಳು ಅಂತಾರೆ. ಅವ್ನಿಗೆ ಹೇಳಕ್ಕೆ ಬರಂಗ. ದುಃಖ ಆಗಿಲ್ಲ ಅಂತಲ್ಲ, ಹೇಳಕ್ ಬರೋದು. ಭಾಳ ಸಲ ಆನಂದದಿಂದ ನಗದನ. ಯಾಕೆ ನಗ್ದಿದ್ದು, ಏನಾಯ್ತು, ಏನು ನುಡ್ದಿ, ಏನು ಕಂಡೆ ಹೇಳಂದ್ರೆ ಅವ್ನಿಗೆ ಹೇಳಕ್ಕೆ ಬರಂಗಿಲ್ಲ. ಅಂತ ಸ್ಥಿತಿ ಏನಾಯಿತು ಆ ಕ್ಷಣದಲ್ಲಿ ಅರ್ಜುನಿಗೆ ಆದಾಗ ಈ ಶ್ಲೋಕದಲ್ಲಿ ಕಂಡವರು ಭಾವಗಳೇನೆಂದರೆ, ಭಯವು ಮಿತಿಮೀರಿದಾಗ, ಭಯ ಯಾವಾಗ ನಮಗೆ ಹೇಳಕ್ಕೆ ಬರಂಗಿಲ್ಲ ಅಂದರೆ ಅದು ನಮ್ಮ ಅಳತೆ ಆಗಿತ್ತಂದರೆ ನಮಗೆ ಹೇಳಕ್ಕೆ ಬರ್ತದೆ. ಅಳತೆ ಅಂದ್ರೆ ಮಿತಿ ಅಂದರೆ ಅಳತೆ ಮೀರಿತಿಲ್ಲ, ಆವಾಗ ಆ ಭಯ ಏನಾಗ್ತದ, ಭಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಅವನಲ್ಲಿರ್ತಕ್ಕಂಥ ಭಯ ಭಕ್ತಿಯಾಗಿ ಭಕ್ತಿ ಪರವಶನಾದಾಗ ಆ ಕಂಪನವು ಸಹಜವಾಗಿ ಉಂಟಾಗ್ತದ. ಯಾವಾಗ ಯಾರಿಗಾಗ್ಯದಂದ್ರೆ ಆ ಭಯ ಭಾಳ ಮೀರಿತು ಅಂದಾಗ ಅದು ಭಕ್ತಿ ಉತ್ಪತ್ತಿ ಮಾಡ್ತದೆ ನೋಡ್ರಿ. ಆ ಭಕ್ತಿ ಯಾವಾಗ ಇಂಥ ಕೆಲಸ ಆಗ್ತಾವ, ಕಂಪನ ಅಲುಗಾಡುವುದು, ಆತನಲ್ಲಿ ವಿನಯ ಉಂಟಾಗುವುದು. ಆ ಮನುಷ್ಯನು ಭಯಭಕ್ತಿಗಳಿಂದ ಕೂಡಿದಾಗ ಪರಮೇಶ್ವರನಿಗೆ ಮನಸ ನಮಸ್ಕಾರ ಅಂದ್ರದಕ್ಕೆ. ಎಂಥ ನಮಸ್ಕಾರ? ಮನಸ ನಮಸ್ಕಾರ. ಶರೀರದಿಂದ ನಾವು ನಮಸ್ಕಾರ ಮಾಡ್ತೇವೆ, ವಾಣಿಯಿಂದ ಭಕ್ತಿಯನ್ನು ಹೇಳ್ತೇವೆ. ಮನಸ ನಮಸ್ಕಾರವನ್ನು ಭಗವಂತನಿಗೆ ಅರ್ಪಿಸಿದವರು ಎಷ್ಟು ಮಂದಿ ಯಾರ? ಎಲ್ಲೊಬ್ರು ಇರೋದಂತ. ಮತ್ತೆ ಆ ನಮಸ್ಕಾರ ಏನಾಗ್ತದ, ಭಕ್ತಿಯಿಂದ ಕೂಡಿದ ನಮಸ್ಕಾರ ಇನ್ನೊಂದು ಕೆಲಸ ಮಾಡ್ತದ, ಆ ವ್ಯಕ್ತಿಯಲ್ಲಿ ವಿನಯಕ್ಕೆ ಸಾಧನವಾಗ್ತದೆ. ಎಷ್ಟು ವಿನಯವಂತರು ಅಂತಿರಲಿಲ್ಲ. ಆ ವಿನಯ ಯಾಕೆ ಬಂತವನಲ್ಲಿ ಅಂದರೆ, ಆ ಭಕ್ತಿ ಆದಲ್ಲ, ಭಗವಂತನ ಪರಮಾತ್ಮನ ಮೇಲೆ ಭಕ್ತಿ, ಗುರುನಾಥನ ಮೇಲೆ ಭಕ್ತಿ ಯಾವಾಗ ಬಂದದ, ಅವನಲ್ಲಿ ಎಂಥ ಕಠೋರ ಪುರುಷ ಆದರೂ ಕೂಡ ಅವನಿಗೆ ಭಾಳ ವಿನಯ ಆಗ್ತದೆ. ವಿನಯ ಅಂದರೆ ಅದು ಹೇಳಂಗಿಲ್ಲ. ಉದಾಹರಣೆಗೆ ನಮ್ಮಲ್ಲೇ ಎಷ್ಟೋ ಜನ ನನಗೂ ಹೇಳ್ಯಾರ, ನಮ್ಗೆ ಮೊದಲು ಸಿಟ್ಟು ಭಾರಿ ಬರ್ತೈತಪ್ಪ, ನಾನು ಭಾಳ ಇದು ಮಾಡ್ತಿದ್ದೆ, ಭಾಳ ಅದು ಮಾಡ್ತಿದ್ದೆ ಅಂತ ಹೇಳಿದ್ರು ನಾರ. ಈಗೇನಾಯ್ತು ಅಂದರೆ ಅದೆಲ್ಲ ಹೋಗಿಬಿಟ್ಟದಂತಾರೆ, ಸಿಟ್ಟೇ ಇಲ್ಲ ಅಂತ. ಯಾಕೆ, ಏನು ಮಾಡಿದ್ವಿ, ಅವೇ ಮದ್ದು ಕೊಟ್ಟಿಲ್ಲ, ಅವ್ರ ಭಕ್ತಿ. ಹಾಗಾಗಿ ಅರ್ಜುನನು ಗದ್ಗದನಾಗಿ ವಿಶ್ವರೂಪದ ದರ್ಶನದಿಂದ ಕಂಡದ್ದನ್ನು ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರ. ಹೇಗೆಂದ್ರೆ, ಸ್ಥಾನೇ ಋಷಿಕೇಶ ತವ ಪ್ರಕಿತ್ಯ ಜಗತ್ ಪ್ರಹರ್ಷ್ಯತಿ ಅನುರಜ್ಯತೆ ಚ ರಾಕ್ಷಸಾಂಸಿ ಭೀತಾನಿ ದಿಶಾ ದ್ರವಂತಿ ಸರ್ವೇ ನಮಸ್ಕಂತಿ ಚ ಸಿದ್ಧ ಸಂಘ ಅಂದರು. ಅರ್ಥಾತ್, ಹೇ ಅಂತರ್ಯಾಮಿ, ನಿನ್ನ ನಾನು ಗುಣ ಮತ್ತು ಪ್ರಭಾವಗಳ ಕೀರ್ತನೆಯಿಂದ ಈ ಜಗತ್ತೇನಾಗಿದೆ ಅಂದರೆ, ಭಗವಂತನ ಮಹಿಮೆಯ ಗುಣಗಾನದಿಂದಲೂ ಆ ಭಗವಂತನೇ ನಾನು ಎನ್ನುವ ಆತ್ಮಜ್ಞಾನದ ಮಹಿಮೆಯಿಂದಲೂ. ಮೊದಲು ನಾವೇನು ತಿಳ್ಕೊಬೇಕಂದ್ರೆ, ಭಗವಂತ ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಆತ್ಮ, ಅದೇನೇ ಇರಲಿ ಅದನ್ನು ನಾವು ತಿಳ್ಕೊಬೇಕು. ಮೊದಲು ತಿಳ್ಕೊಂಡ ಮೇಲೆ ಅದೇ ನಾನು ಅಥವಾ ಅಲ್ಲ ಅನ್ನುವುದನ್ನು ವಿಚಾರ ಮಾಡಬೇಕಾಗಿದೆ. ಭಾಳ ಮಂದಿ ಮನೆಯಲ್ಲಿ, ದೊಡ್ಡ ದೊಡ್ಡ ಮನೆಯಲ್ಲಿ ಎಷ್ಟೋ ಕೆಜಿ ಗಟ್ಟಲೆ 100 ಗ್ರಾಮು, ಅರ್ಧ ಕೆಜಿ ಬಂಗಾರದ ಒಡವೆಗಳು ಕಳ್ತನ ಆಗ್ತಾವ. ಹಾಗೇವಿಲ್ಲ, ಅಚಾನಕ್ ಕೆಲವು ದಿನ ಆದಮೇಲೆ ಸಿಗ್ತಾವಿಲ್ರಿ,
ಸಿಕ್ಕ ಮೇಲೆ ಪೊಲೀಸರು ಯಾರ್ಯಾರು ಮೊದಲು ಕಂಪ್ಲೇಂಟ್ ಕೊಟ್ಟಲ್ಲ ನಮ್ಮನೆಗೆ ಇಷ್ಟು ಚಿನ್ನ ಇಂತಿಂಥ ಒಡವಿ ಇಂಥವಿದ್ದು ಅಂತ ಹೇಳ್ತಾರ. ಅದರ ಮೇಲೆ ಅವ್ರನ್ನ ಕರೆಸ್ತಾರೆ. ಕರೆಸಿದ ಮೇಲೆ ಅಲ್ಲೆಲ್ಲ ನೇತಾಕಿರ್ತಾರೆ. ಅವ್ರಿಗೆ ಕೇಳ್ತಾರೆ, ಇದ್ರಾಗ ನಿಂದು ಯಾವುದು ಅಂತ ಕೇಳ್ತಾರಿಲ್ಲ. ಆವಾಗ ಮಂದಿದು ನಂದಂತೆ ನೀನು ಮಂದಿ ಸಾಮಾನ ನನ್ನ ಸಾಮಾನು ಅನ್ನಂಗಿಲ್ಲ. ನಿಂದು ಏನದ ಅದೇ ನಂದು ಅಂತ ಹೇಳ್ತಿದ್ದಿ. ಅಂದರೆ ಅದು ನಂದು ಅಂತ ನೀ ಹೇಳ್ಬೇಕಾದ್ರೆ ಮೊದಲು ನಿನಗೆ ಅದ್ರ ಪರಿಚಯ ಆದಂತ ಅರ್ಥ. ಅದು ನಂದಂತ ಗೊತ್ತಿದ್ದಲ್ಲ, ಪಕ್ಕ ಗೊತ್ತಿದ್ದಕ್ಕೆ ಹೋಗೋದು ನಂದಂತಿದ್ದೆ. ಇನ್ನೊಂದ್ಸಲ ನೋಡಮ್ಮ, ಇನ್ನೊಂದ್ಸಲ ನೋಡ್ರಿ, ಇಲ್ಲದೆ ಸರ್ ಇದೇ ನಮ್ಮದ ಅಂತ. ಯಾಕೆ ಪಕ್ಕ ಆಗ್ಯದಂತ. ಅದರಂತೆ ಇಲ್ಲಿ ಭಗವಂತನಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿದಂಥ ಸಂದರ್ಭದಲ್ಲಿ ಗುರುನಾಥ ಶಿಷ್ಯನಿಗೆ ಉಪದೇಶ ಮಾಡಿದ ಸಂದರ್ಭದಲ್ಲಿ ನೋಡು, ಅದು ನೀನು ಹೌದೋ ಅಲ್ಲ ನೋಡಂತಾನೆ ಗುರುನಾಥ. ಇಲ್ಲಿವರೆಗೆ ಹೇಳಿದ್ನಲ್ಲ, ಅದು ನೀನು ಹೌದೋ ಅಲ್ಲೋ. ಹೌದಂತ ಅಂತಿದ್ದಂದ್ರೆ ಅದರ ಅನುಭವ ನಿನಗೆ ಆದಂತ ಅರ್ಥ ಆಯ್ತು. ಮೊದಲು ನಿನಗೆ ಗೊತ್ತಾದಂತ ಅರ್ಥ ಆಯ್ತು. ಹಾಗೆಯೇ ಇಲ್ಲಿ ಕೂಡ ಮುಂದೆ ಅತ್ಯಂತ ಹರ್ಷ ಅಂದ್ರೆ ಸಂತೋಷ. ಮನುಷ್ಯನಿಗೆ ಅತ್ಯಂತ ಸಂತೋಷ ಯಾವಾಗ ಆತಂದ್ರೆ ಅತ್ಯಂತ ದುಃಖ ನಿವೃತ್ತಿ ಆದಾಗ ಅತ್ಯಂತ ಸಂತೋಷ ಆಗ್ತದೆ. ಸಣ್ಣ ದುಃಖ ನಿವೃತ್ತಿ ಆದರೆ ಸಾಮಾನ್ಯ ಸುಖ ಅನ್ನಿಸ್ತದ. ಸಾಮಾನ್ಯ ಸುಖ ಆಗ್ತಾವಿಲ್ಲಂತಲ್ಲ. ನಿತ್ಯದಲ್ಲಿ 24 ತಾಸಿನಲ್ಲಿ 12 ತಾಸು ಜಾಗ್ರಾವಸ್ಥೆಯಲ್ಲಿ ಬೆಳಗ್ಗೆ ಎದ್ದ ಮೇಲೆ ಮಲಗೋವರೆಗೂ ಎಷ್ಟು ಸಲ ಸುಖ ಬಂದು ಹೋಗ್ತಾವ, ಎಷ್ಟೋ ಸಲ ದುಃಖ ಬಂದು ಹೋಗ್ತಾವ. ಆ ಸುಖ ದುಃಖಗಳು ಒಂದೇ ರೀತಿ ಒಂದೇ ಪ್ರಕಾರ ಬಂದಿಲ್ಲ. ಕೆಲವು ದುಃಖಗಳು ಹೇಗೆ ಬಂದವು ಅಂದರೆ, ಬೆಳಗ್ಗೆ ಯಾರಾದರೂ ಒಂದು ಮಾತು ಹೇಳಿದಾಗ ಆ ಮಾತಿನಿಂದ ಕೆಲವು ದುಃಖ ಆಗ್ತಾವ, ಕೆಲವು ಮಾತಿನಿಂದ ಸುಖ ಆಗ್ತಾವ. ಹೌದಿಲ್ಲ? ಎದರಿಂದ ಆಯ್ತು ನಿನಗೆ? ಮಾತಿನಿಂದ ಆಯ್ತು ಸುಖ ದುಃಖ. ಅದು ಎಷ್ಟೊತ್ತಾಯ್ತು? ಚಲೋ ಮಾತು ನಿನ್ನಂತ ಆಡಿದಾಗ ನಿನಗೆ ಸುಖ ಆಯ್ತು, ನಿನಗೆ ವಿರುದ್ಧವಾಗಿ ಆಡಿದಾಗ ಅಲ್ಲೇ ದುಃಖ ಆಯ್ತು ನಿನಗೆ. ಮತ್ತು ರೂಪದಿಂದಾಗಿ ಎಷ್ಟೋ ಬೆಳಗಿನಿಂದ ಸಾಯಂಕಾಲವರೆಗೆ ನೋಡ್ತೀವಿ, ಎಷ್ಟೋ ರೂಪಗಳನ್ನು ನೋಡ್ತೀವಿ. ನೋಡಿದ ಎಲ್ಲ ರೂಪಗಳಿಂದ ಸುಖನಾಗಿಲ್ಲ, ಎಲ್ಲ ರೂಪಗಳಿಂದ ದುಃಖ ಆಗಿಲ್ಲ. ಸಾಮಾನ್ಯವಾಗಿ ಮನೆ ಮುಂದೆ ಇರ್ತಕ್ಕಂಥ ಒಂದು ನಾಯಿಯನ್ನ ಅಥವಾ ಒಂದು ಹಾವನ್ನು ನೋಡಿದಾಗ ನಮಗೆ ದುಃಖ ಆಗ್ತದಿಲ್ಲ? ದುಃಖ ಆಯ್ತು ನೋಡ್ರಿ. ಅದೇ ಮನೇಲಿರ್ತಕ್ಕಂಥ ಮಗಳನ್ನ ಮೊಮ್ಮಕ್ಕಳನ್ನು ನೋಡಿದಾಗ ಸುಖ ಆಯ್ತು. ಅದು ಎಷ್ಟೊತ್ತಾಯ್ತು? ಸ್ವಲ್ಪ ಹೊತ್ತೇನೆ. ಹೀಗೆ ಪ್ರತಿದಿನದಲ್ಲಿ ಎಷ್ಟೋ ಸುಖಗಳು ದುಃಖಗಳು ಬಂದು ಹೋಗ್ತವಲ್ಲ, ಇವು ಸಾಮಾನ್ಯ ಸುಖ ದುಃಖಗಳು. ಆದರೆ ಅತ್ಯಂತ ದುಃಖ ಯಾವುದು ಅಂದರೆ ಮರಣ ದುಃಖ. ಸಾಯ್ತೀನಿ ನಾನು, ಸಾಯಬೇಡು ಅಂತ ನೀವೆಲ್ಲರೂ ಹೇಳ್ರಿ, ಸಾವು ತಪ್ತದೇನು? ಸಾಯೋದು ಬೇಡ ಅಂತೇಳಿ ಈಗ ಕೆಲವು ಜನ ಶ್ರೀಮಂತರು ಈಗಿನ ಕಾಲದಲ್ಲಿ ಹೇಗೆ ಬಂದಂದ್ರೆ, ಮನೆಯಲ್ಲಿ ತಂದೆ ತಾಯಿ ಸತ್ರೆ ಅಳಲಿಕ್ಕೆ ಒಬ್ಬರು ಇಲ್ಲದ ಪ್ರಸಂಗದಲ್ಲಿ ನಮ್ಮ ಕಡೆ ಕೆಲವು ಕಡೆ ಸತ್ತಾಗ ಭಜನೆ ಮಾಡಕ್ಕೆ ಕರೆಸ್ತಾರೆ, ಸತ್ತಾಗ ಅಲ್ಲಿಗೆ ಬಾಸ ಕರೆಸ್ತಾರೆ, ಸತ್ತಾಗ ಬಾಜಿಯವನ್ನ ಕರೆಸ್ತಾರೆ. ಕರೆಸಲಿಲ್ಲ ಅದ್ರಂಗ ಪಟ್ಟಣದಾಗ ಅಳೋದನ್ನ ಕರೆಸ್ತಾರೆ. ಅವ್ರು ಅಳಬೇಕು, ಮುಂಜಾನೆ ರೊಕ್ಕ ತಗೊಂಡು ಹೋಗ್ಬೇಕು. ಈ ಪರಿಸ್ಥಿತಿ ಬಂದ. ಅದರಲ್ಲಿ
ನಾವು ಅತ್ಯಂತ ಪ್ರೀತಿ ವಾತ್ಸಲ್ಯಕ ಪಾತ್ರರಾಗಿ ನಾನು ನಂದಂತ ಮೋಹಕ್ಕೆ ಗುರಿಯಾಗಿ ನಾವೇನು ಪಾಶಗಳನ್ನು ಕಟ್ಕೊಂಡಿವಿಲ್ಲ, ಇವರೆಲ್ಲರೂ ಅತೀ ಪ್ರೀತಿ ಪ್ರೇಮದಿಂದನೇ ಅಳ್ತಾರ. ಬಹಳ ಅಂದರೆ ಅವ್ರನ್ನ ಅಳೋರ್ನ ಕಂಡು ಪರಮಾತ್ಮನಿಗೆ ಕರುಣೆ, ಮೃತ ದೇವತೆಗೆ ಕೃಪೆ ಏನಾದರೂ ಬರೋದಿತ್ತು ಅಂದರೆ ಇನ್ನು ಅವರು ಬರೀ ಒಂದು ಗ್ಯಾಂಗನ್ನು ಕರೆಸಿದ ಅಳಕ ಮನೆಗೆ ಹೋಗ ಊರು ಮಂದಿನ ಕೂಲಿ ಕೊಟ್ಟು ಅಳಿಸ್ಬೋದಾಗಿತ್ತು ಶ್ರೀಮಂತರು. ಆಗಂಗಿದ್ರೆ ಅದನ್ನು ಮಾಡಿ ನೋಡ್ತಿದ್ರು. ಅದು ಆಗೋದಿಲ್ಲ ಅಂತ. ಯಾಕಾಗೋದಿಲ್ಲ ಅಂದರೆ ಅದು ತಪ್ಪುವುದಿಲ್ಲ. ಸಾವು ಎಂದಾದರೂ ಒಂದು ದಿನ ಸಾವು ತಪ್ಪಿದ್ದಲ್ಲ ಅಂತ. ಹಾಗಾಗಿ ಇಲ್ಲಿ ಋಷ್ಯತಿ ಎಂದು ಹೇಳಿದ ಪ್ರಹೃಷ್ಯತಿ ಹೇಳಿದ್ರಿಂದ ಆತ್ಮಜ್ಞಾನಿಗಳು ಎಂದೆಂದು ಸವಿಯದ ಅಪಾರವಾದ ಆನಂದದ ಸ್ವರೂಪವೇ ತಾನೆಂದು ತಿಳಿಯುತ್ತಾರೆ. ನಾವೇನು ತಿಳಿಬೇಕು? ಆನಂದ ಪಡೆಯೋದಿಲ್ಲಿ, ಅದು ಅಪ್ರಾಪ್ಯ ಪ್ರಾಪ್ತಿ ಅಲ್ಲ, ಪ್ರಾಪ್ಯ ಪ್ರಾಪ್ತಿ ಅದ. ಪಡೆಯೋದೇನು? ನಮ್ಮಲ್ಲಿ ಇಲ್ಲದ ವಸ್ತುವನ್ನು ಅಂಗಡಿಯಲ್ಲಿ ಸಕ್ಕರೆ ಆಗ್ಯದ ತಗೊಂಡ್ಬ, ಚಾಪುಡಿ ಆಗ್ಯದ ತಗೊಂಡ್ಬ, ಬೆಲ್ಲ ಆಗ್ಯದ ತಗೊಂಡ್ಬ, ಎಣ್ಣೆ ಆಗ್ಯದ ತಗೊಂಡ್ಬ. ಯಾಕೆ ತರ್ತೀವಿ? ನಮ್ಮಲ್ಲಿ ಇಲ್ಲ, ಅದಕ್ಕೆ ತರ್ತೀವಿ. ಮತ್ತೆ ಮೋಕ್ಷ ಮುಕ್ತಿ ಅನ್ನುವುದು ನಿನ್ನೆಲ್ಲ ಅದು. ಮತ್ತೆ ಯಾರನ್ನು ಕೊಟ್ಟಾರ ನಿನಗೆ? ಪಡೆದೇನಲ್ಲ, ಮತ್ತೆ ಪಡೆದೇನಲ್ಲ. ಹಾಗಾಗಿ ಗುರುಗಳು ಏನು ಹೇಳ್ತಾನೆ, ದಶಮ ಪುರುಷನಂತೆ ಆ ಮೋಕ್ಷದ ಆನಂದ ಪಡಿಬೇಕಂತ ಹೊಂಟಿದಲ್ಲೋ, ಆನಂದ ಸ್ವರೂಪನೇ ನೀನಿದ್ದಿ ಅಂತ ಅವನು ಉಪದೇಶ ಮಾಡೋದಕ್ಕಾಗಿ ಆ ಗುರುನಾಥನ ಕೃಪೆಯನ್ನು, ಗುರುನಾಥನ ಅನುಗ್ರಹವನ್ನು ಯಾಕೆ ಮರಿಬಾರದು ಅಂದರೆ, ನನ್ನಲ್ಲೇ ಇದ್ದುದು ನನ್ನ ಕಾಣಲ್ಲರೋ ಮರಯ್ಯ, ಪ್ರಪಂಚದಾಗ ಇದ್ದುದು ಬಿದ್ದುದು ಎಲ್ಲ ಕಾಣಕತ್ತೆ ನನಗೆ. ಪ್ರಪಂಚದಲ್ಲಿ ಇದ್ದುದ್ದು ಬಿದ್ದುದ್ದು ಕದ್ದದ್ದು ಎಲ್ಲ ನಿನಗೆ ಕಾಣ್ತದ. ಮತ್ತೆ ನಮ್ಮಲ್ಲಿ ಇದ್ದದ್ದೇ ನಮಗೆ ಕಂಡಿಲ್ಲ ಅಂದರೆ ಇದು ಎಂಥ ಅಜ್ಞಾನ ಅಂತ. ಇಂಥದ್ದನ್ನ ತೋರಿಸಿ ನಿಂದೇ ನಿನ್ನ ಕಂಡಿಲ್ಲ ನೋಡು, ಅತಿಗೆ ಹೆಂಗೆ ಕಾಣ್ತೀವಿ ಗುರುನಾಥ. ಗುರುವಿಗೆ ಕಂಡಿತು, ಆದ್ರೆ ನಮಗೆ ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ ಅಂದರೆ ಅದು ಪ್ರಯತ್ನ ಸಾಧನೆಗಳಿಂದ ಕಾಣದುವಿನ ಪ್ರಪಂಚ ಕಂಡಂಗೆ ಕಾಣುವಂಥ ವಸ್ತು ಅಲ್ಲ. ಯಾಕಂದ್ರೆ ಪ್ರಪಂಚಕ್ಕೆ ನಾಮರೂಪ ಆದಾಗ ಕಾಣ್ತದ, ಪ್ರತಿಯೊಂದಕ್ಕೆ ನಾಮರೂಪ ಆದಿಲ್ಲ, ಅದಕ್ಕೆ ನೀನು ಕಾಣ್ತದ. ಅದನ್ನು ನೋಡೇನಿ, ಇದನ್ನು ನೋಡೇನಿ, ಅದು ಕಂಡೀನಿ, ಇದು ಕಂಡೀನಿ ಅಂತಲ್ಲಪ್ಪ. ಇದನ್ನು ನೋಡಿದ್ದೇನೋ ಕಂಡಿದ್ದೇನೋ? ಇಲ್ಲದೆ ಕಂಡಿಲ್ಲ, ನೋಡಿಲ್ಲ, ಅದು ಯಾಕೆ ಕಾಣಲಿಲ್ಲ? ಅದೇನಿಲ್ಲ ನಿನ್ನಲ್ಲಿ. ಹಾಗಾಗಿ ಅದಕ್ಕೆ ಏನು ಬೇಕಾಗಿದೆ ಅಂದರೆ, ನಿನ್ನೆ ಹೇಳಿದ್ವಲ್ಲ, ಶ್ರೀಗುರು ವಚನೋಪದೇಶವನ್ನು ಬೇಕಾದ ಆವಾಗ ಕಾಣೋದು. ಅದಕ್ಕೆ ಮೊದಲು ಹೇಳಿನಿಲ್ಲ, ಅದು ಮರಿಬೇಡ್ರಿ, ಗಟ್ಟಿಗಿಡ್ರಿ. ಶಾಸ್ತ್ರ ಎಷ್ಟು ವರ್ಷನ ಕೇಳ್ರಿ. ಮೊದಲು ವಚನ, ಆಮೇಲೆ ಉಪದೇಶ. ಅದು ವಿಂಗಡಣೆ ಮಾಡಿದ್ರೆ ಇದು ಕರೆಕ್ಟ್ ಆಗ್ತದ. ಇಲ್ಲ ಒದ್ದಾಡ್ತ ನೋಡಿ ಎಲ್ಲರೂ. ಉಪದೇಶ ವಚನ ಆದ್ಮೇಲೆ ಉಪದೇಶ ಉಪದೇಶ ಆದ್ಮೇಲೆ ವಚನ ಬಿಡಕತ್ತ ಮಂದಿ. ಮೊದಲು ಉಪದೇಶ, ಆಮೇಲೆ ವಚನ. ಅದಕ್ಕೆ ಉದಾಹರಣೆ ಹೇಳಿನಲ್ಲ, ಮಾತನಾಡಲಾದ ಮದುವೆ ಆದ್ರೆ ಮೂಕಿನ ಕಿಟ್ಕೊಂಡಂಗಂತ. ಹುಡುಗಿನ ಮಾತಾಡ್ಸೋದ ಮದುವೆ ಆದ್ರೆ ಆಕೆ ಮೂಕಿದ್ಲವ್ರು ಏನ್ ಮಾಡ್ತಿ? ಸಂಸಾರ ಹಾಳಾಯ್ತಿಲ್ಲ. ಅದರಂಗೆ ಇಲ್ಲಿ ಗುರುಗಳ ಶೋಧನೆಯನ್ನು ಯಾಕೆ ಮಾಡಿದ್ರು? ಸಿದ್ಧಾರೂಢರು ಏನು 12 ವರ್ಷ ಶೋಧನೆ ಮಾಡಕ ಅವ್ರೇನು ಸಾಮಾನ್ಯ ವ್ಯಕ್ತಿಗಳಲ್ಲ, ಅಂಥವ್ರೇನು ನಾವು. ಅಂಥ ಸಿದ್ಧಾರೂಢರು 12 ವರ್ಷ ಸಂಚಾರವನ್ನು ಮಾಡಿ ಗಜದಂಡ ಮಹಾಶಿವಯೋಗಿಗಳನ್ನು ಗುರುಗಳಾಗಿ ಸ್ವೀಕರಿಸಿ
12 ವರ್ಷ ಸೇವಾದಿಗಳನ್ನು ಮಾಡಿ ಗುರುವಿನ ಕೃಪೆಯನ್ನು ಪಡೆದುಕೊಂಡು ಹೋಗು ನೀನು ಶುದ್ಧ ಭಾರತೀಯಿಂದ ಪ್ರಖ್ಯಾತಿ ಆಗುವಂತ ಗುರುಗಳು ಹೇಳಿ ಕಳಿಸಿದ್ರು. ಏನು ಅವ್ರಿಗೆ ಮೊದಲೇ ಉಪದೇಶ ಆಯ್ತೇನು? ಹಂಗ ವಚನ ಅದಕ್ಕೆ ಉಪದೇಶ ಅಂದ್ರೆ ಅವರು ಮೊದಲು ನಾನು ಯೋಗ್ಯ ಇದ್ದೇನೋ ಅವರು ಯೋಗ್ಯ ಯಾರಿಲ್ಲೋ, ಆ ಗುರುವಿನ ಕರ್ತವ್ಯ ಏನದ, ನನ್ನ ಪಾಲನೆ ಏನದ, ಆ ಗುರುವು ನನ್ನ ಅಜ್ಞಾನವನ್ನು ಕಳೆಯಲಿಕ್ಕೆ ಸಮರ್ಥ ನಾನು ಅಥವಾ ಇಲ್ಲವೋ, ಆ ಮುಕ್ತಿಯನ್ನು ಹೊಂದಲಿಕ್ಕೆ ನಾನಲ್ಲಿ ಸಮರ್ಥವಾದ ಗುಣಗಳು ನನ್ನಲ್ಲಿ ಯಾವೋ ಇಲ್ಲೋ ಅಂತ ವಿಚಾರ ಮಾಡಿ ಆವಾಗ ಗಂಡಿಗೆ ಹೆಣ್ಣಿಗೆ ಮದುವೆ ಮಾಡಿದ್ರೆ ಸಂಸಾರ ನಡೀತದೆ. ಮಾತಾಡ್ಲಾರ್ದ ತಾಳಿ ಕಡೆಗೆ ಮಂದಿ ಮನೆಯಾಗ ಮೂಕ್ಯಾಳಂತ ಮಂದಿಗೆ ಹೇಳಿದ್ರೆ ಯಾರು ತಪ್ಪದು? ಮಾತಾಡ್ಸಲಾರ್ದ ಮದುವೆ ಮಾಡ್ಕೊಂಡ್ರೆ ನಿನ್ ತಪ್ಪದು. ನೀ ಮಾಡ್ಬೇಕಿಲ್ಲ, ಅದು ಗೊತ್ತಿಲ್ಲ. ಅದಕ್ಕೆ ಮೊದಲು ಹೇಳಿದ್ರು ಅವ್ರು. ಯಾಕೆ ಹೇಳಿದ್ರು? ಹರನ ಹಿಡಿಬಿಡಿ ಶಾಂತೋಡನಾಡು ಅಂತ ಹೇಳಿದ್ರಿಲ್ಲ. ಮೊದಲು ಅವೆಲ್ಲ ಮಾಡ್ಲಾರ್ದ ಇವೆಲ್ಲ ಮಾಡಿ ಆಮೇಲೆ ಇವನು ಕೊಡೋಕೋತೀವಿ, ವ್ಯತ್ಯಾಸ ಆಗ್ಬಿಡಿ. ಭಾಳ ಕೆಲವು ಮಂದಿಗೆ ನಿನ್ನೆ ನಾನು ಹೇಳ್ತಿದ್ದೆ, ನಮ್ಮ ರಾಮನಾಳ ಶರಣರು ಮಾಡಿದ್ರು. ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ, ಒಂದು ಹಾವು ಹಾಲು ಕುಡಿತಿತ್ತು, ಅದು ಏನಾದ್ರು ಮಾಡ್ತಿತ್ತು, ಗಾಳಿ ತಿಂದ ಅದು ಬದುಕ್ತಿತ್ತು. ಅದು ಬೈಲಿಗೆ ಹಿಂದಕ ಮುಂದಕ್ಕೆ ಎಲ್ಲಿ ಬೇಕಾದ್ರೂ ಸ್ವಚ್ಛಂದವಾಗಿ ಹೋಗ್ತದೆ ಬರ್ತದ. ಹಗುರ ಅದ, ಯಾವ ತೊಂದರೆ ಇಲ್ಲ. ಏನೋ ಸಿಗಲಾರ್ದು ಸಿಕ್ತು, ಒಂದು ಕೋಳಿ ಮರಿನ ಇಲಿ ಮರಿನ ತಿಂತೆ ಅಂತ ಇಟ್ಟುಕೋ, ಅದು ಹೊಟ್ಟೆ ಹುಬ್ಬಿತು, ನಡುವ ಸಿಗದ, ಅದು ಹೊರಗನು ಬರವಲ್ತು, ಹೊರಗನು ಹೋಗಲ್ತು. ಒಳಗನು ಹೋಗಲಿಲ್ಲ, ಹೊರಗನು ಬರಲಿಲ್ಲ. ಅದೇನು ಅಲ್ಲೇ ಬಿದ್ದೈತೆ ನೋಡ್ರಿ. ಬಿದ್ದಾಗ ಏನಾಯ್ತು? 4 ಮಂದಿ 4 ಏಟು ಹಾಕಿ ಅದು ಅಲ್ಲೇ ಸತ್ತ ಹೋಯ್ತು. ಇದರಂಗೆ ಕೂಡ ನಾವು ಬಹಳ ಜನ ಏನಾಗಿದೆ ಅಂದ್ರೆ, ಉಪದೇಶದಲ್ಲಿ ಆ ಮಂತ್ರ ಉಪದೇಶ ಆದರೂ ಬಹಳ ಮಂದಿ ಆ ಜಗತ್ತಿನಲ್ಲಿ ಬಹಳ ಮಂದಿ ಆದರೆ ಮೊದಲು ಅವನು ಹೇಗಿದ್ದ ಅಂದ್ರೆ ಸ್ವಚ್ಛಂದವಾಗಿದ್ದ, ಆರಾಮಿದ್ದ. ಎಲ್ಲನ 4 ಮಂದಿ ಸುಗಪ್ಪ ಪೂಜಾರಿ ಕರೆಯಪ್ಪ ಎಲ್ಲನ ಒಳ್ಳೆ ಮಂದಿ ಬಂದಾರಂದ್ರೆ ಬೇಕಿದ್ರೆ 1 ತಾಸು ಬರ್ತಿದ್ದ, ಕುಂದಿರ್ತಿದ್ದ, ಮನೆಗೆ ಹೋಗ್ತಿದ್ದ. ಬೇಡಾದ್ರೆ ತನ್ನ ಸಂಸಾರ ಪ್ರಪಂಚ ಮಾಡ್ತಿದ್ದ, ಆರಾಮಾಗಿದ್ನಿಲ್ಲ ಅವನು. ಈಗೇನಾಯ್ತು? ಸಿಗಲಾರ ಸಿಕ್ಕದ ಅಂತ ಉಪದೇಶ ಅನ್ನೋದು ಒಡೆ ಓದ್ತದ ಅಂತೇಳಿ ಅದು ನುಂಗಿ ಬಿಡ್ತು ನೋಡು. ನುಂಗಿದ ಮೇಲೆ ಗೊತ್ತಾಯ್ತು ಅದಕ್ಕೆ. ಮುಂದೆ ನೋಡಿದ್ರೆ ಹಿಂಗಾದ, ಹಿಂಗಿರ್ಬೇಕು, ಉಪದೇಶ ಅಂದ್ರೆ ಹಿಂಗಿರ್ಬೇಕು, ವಚನ ಅಂದ್ರೆ ಹಿಂಗಿರ್ಬೇಕು, ಹಿಂಗೆ ಕೇಳಬೇಕು, ಮೋಕ್ಷಕ್ಕೆ ಇದ್ದಿದ್ದಾಲ ಅಂತ ಹೇಳೋರು ಅವ್ರಾರ. ಈಗ ಮೊದಲು ನುಂಗಿಸಿದವರಾರ, ಎಲ್ಲ ಅದ್ರಾಗ ನೋಡು ಅಂತ ಹೇಳೋರು ಅವ್ರಾರ. ಅವನ ಗತಿ ಏನದು? ಮುಂದೆ ಹೋಗ್ಬೇಕಂದ್ರೆ ಇಂದ ಬಾಳ ಹಿಡಿತಾರ, ಬಿಟ್ಟು ಹೋಗ್ಬೇಕಂದ್ರೆ ಅವ್ರಿಗೆ ಬಹಳ ಇದು. ಎಲ್ಲೋ ಒಬ್ಬ ಧೈರ್ಯ ಪುರುಷ ಹಿಂಗಂತ ಗೊತ್ತಾದ್ಮೇಲೆ ಬಿಟ್ಟು ಹೋಗ್ಬೇಕಾದ್ರೆ ಬಹಳ ಧೈರ್ಯ ಬೇಕಲ್ಲ. ನಮ್ಮಲ್ಲಿ ನೀನು ಎಲ್ಲಿಗೆ ಹೊಂಟಿದ್ದಿ, ಯಾರೆಲ್ಲಿಗೆ ಓದ್ತಿದ್ದಿ, ನಾವು ಗುರುಗಳಲ್ಲೇನು ಅಂತ ಅವ್ರ ಜಗ್ಗರು. ಎಲ್ಲೋ ತಮ್ಮ ಹಂಗಾದ್ರೆ ಹಿಂಗ ನೀನು ಇಲ್ಲೇ 4 ಏಟು ಓಡಿಸ್ಕೊಂಡು ಯಮಧರ್ಮ ಬಂದು 4 ಏಟು ಹಾಕ್ತಾರ, ಮುರ್ತೈತೆ ಹೊಡೆದು ನೀನು ಮತ್ತೆ ಭೌಕ ಕಳಿಸ್ತಾರ, ಉದ್ಧಾರ ಆಗಲ್ಲ ಅಂತ ಹೇಳೋರು ಅವ್ರ. ಇನ್ನು ಆ ಕಡೆ ಹೋಗ್ಬೇಕು, ನೀ ಈ ಕಡೆ ಬರ್ಬೇಕು. ಅವನು ಹಿಂದೆ ಬಾಯಿ ಮುಂದೆ ಕೆರೆ. ಇಷ್ಟು ಮಟ್ಟಿಗೆ ವಿಚಾರ ಮಾಡಿದಾಗ ಜಗತ್ತಿನಲ್ಲಿ ಶಾಶ್ವತವಾಗಿ ವೇದ ಪ್ರಮಾಣವಾಗಿ ಮೋಕ್ಷ ಅನ್ನುವುದು ಎಷ್ಟು ಜನಕ್ಕೆ ಆಗಬಹುದು ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಎಷ್ಟು ಜನಕ್ಕೆ ಆಗ್ಬೋದು? ಕ್ರಮನೇ ಇಲ್ಲಲ್ಲ. ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟವಿನ್ನುಂಟೆ.
ಮೊದಲು ವಚನ, ಆಮೇಲೆ ಉಪದೇಶ. ಬಸವಣ್ಣ ನಿಮ್ಗೇನು ಹೇಳಿದ್ರು? ಮೊದಲು ಶಾಸ್ತ್ರ ಕೇಳ್ರಿ. ಇದಕ್ಕೆ ಸಾಕ್ಷಿ ನೀನೇ ಇದ್ದೆ. 3 ವರ್ಷ ಇದೇ ಜಾಗದಲ್ಲಿ ಕುಂತು ಶಾಸ್ತ್ರ ಕೇಳಿದ್ಮೇಲೆ ಆಮೇಲೆ ಆಯ್ತಮ್ಮ ಅಂತ ಒಪ್ಕೊಂಡ್ರು ಅವರು ಉಪದೇಶ ಕೊಡಕ್ಕೆ. ಇನ್ನೂ ಸಾಕ್ಷಿ ಇದ್ದಾರೆ ನೀನು. ಈ ರೀತಿ ಯಾಕಂದ್ರೆ ಅವ್ರು ಬರ್ದದ್ದೇ ಹಂಗೆ ಬರ್ದಾರ. ವಚನೋಪದೇಶವನ್ನು ಆಲಿಸಿ, ವಚನವನ್ನು ಆಸರ, ಬರೀ ಉಪದೇಶವನ್ನು ಕೆಲಸ ಇಲ್ಲ. ಮೊದಲು ವಚನ ಆಮೇಲೆ ಉಪದೇಶ ಅಂತಿಟ್ರ ಅವರು. ಈಗೇನ ಉಲ್ಟಾಗ್ಯದ, ಮೊದಲು ಉಪದೇಶ ಆಮೇಲೆ ವಚನ. ಈಗಿನ ವಚನ ಅವತ್ತಾಗಿಲ್ಲ, ಉಪದೇಶ ಆದಾಗ ಮಂತ್ರ ಉಪದೇಶ ಆಗಿದಿಲ್ಲ. ಅಲ್ಲಪ್ಪ ಹಿಂಗಾದಂತ ಎಲ್ಲದ್ರಾಗ ಅದು ಹೋಗಂದ್ಬಿಡ್ತಾರ. ಆಯ್ತು, ಎಲ್ಲ ಅದ್ರಾಗ ಹಿಂಗ ಅವ್ರಿಗೇನಾಗ್ಯದ ಅಂದ್ರೆ ಉಭಯ ಸಂಕಟದಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಶಿಷ್ಯರಾದ. ಅದೇ ರೀತಿಯಾಗಿ ನಿಜವಾದದ್ದನ್ನ ನಿಜವಾಗಿ ಬೇಡಿ ನಿಜದೋಡು ಮನ ಮುಳುಗಿಸಿ ಅಂಥ ಸದ್ಗುರುಗಳು ಕೂಡ ಆರ ಜಗತ್ನಾಗ, ಇಲ್ಲಂತಲ್ಲ. ಆದರೆ ಅವರ ಸಂಖ್ಯೆ ಕಡಿಮೆ ಅಂತ ಸಂಖ್ಯೆ ಕಡಿಮೆ ಇಲ್ಲ ಅಂತ ಅನ್ನಂಗಿಲ್ಲ. ಹೀಗೆ ಅನಂತ ರೀತಿಯಿಂದ ನಾವು ಎಲ್ಲಿ ಮುಳುಗಬೇಕಾಗಿದೆ ಅಂದರೆ ಆನಂದ ಸಮುದ್ರದಲ್ಲಿ ಅಂದ್ರವ್ರು. ಇಲ್ಲಿ ಮಾತಿಗೆ ನಮ್ಗೆ ಎಚ್ಚರಿಕೆ ಮಾತ್ರ. ಸಂಸಾರದಲ್ಲಿ ಏನಾನ ವ್ಯತ್ಯಾಸ ಆದರೆ ಸುಡುಗಾಡಿ ನಿನ್ನ ಮಣ್ಣಿಗೆ ಇಟ್ಟು ಬರಲಿ, ನಿನ್ನ ಮಣ್ಣಿಗೆ ಇಟ್ಟು ಬರಲ್ಲ ಅಂತಾರೆ. ಯಾಕೆ ಅವ್ರಿಗೆ ಬೇರೆ ಏನು ಕಾಣಂಗಿಲ್ಲ. ಯಾರ ಮನೆಯನ್ನ ಇಟ್ಟು ಬರಲಿ, ಯಾವ ಊರಾಗ ಇಟ್ಟು ಬರಲಿ ಅಂತೇಳಿಲ್ಲ. ಮಾತಿ ಮಲ್ಲು ಬರೋದು ನಿನ್ನ ಮಂಡಗೆ ಇಟ್ಟು ಬರಲಿ ಅಂತ. ಯಾಕಮ್ಮ ಹಿಂಗಂತಿದ್ದಿ? ಸಾಕಾಗಿದಪ್ಪ ಇವನ ಕಾಲಕ, ಅದಕ್ಕೆ ಮಣ್ಣಾಗಿಟ್ಟು ಬಂದರೆ ನನಗೆ ಸಮಾಧಾನ. ಅಂದರೆ ಎಲ್ಲಿ ಹುಟ್ಟಿದ್ದಿ ಅಲ್ಲೇ ಮುಟ್ಟಿದಾಗ ಸಮಾಧಾನ. ಇದು ಅಜ್ಞಾನದ ಮಾತು, ಲೌಕಿಕರ ಮಾತು. ನೀನು ಎಲ್ಲಿ ಹುಟ್ಟಿದ್ದಿ? ಆನಂದ ಸ್ವರೂಪನಿದ್ದಿ. ಅದೇ ಆನಂದ ಮುಟ್ಟಿದಾಗ ಅದೇ ನಿನಗೆ ಪರಮಾನಂದ ಆಯ್ತು. ಅವಾಗ ನಿನಗೇನಾಯ್ತು? ಶಾಂತಿ ಆಯ್ತು. ಇವರಿಗೆ ದುಃಖ ಅವತ್ತು ಕಡಿಮೆ ಆಯ್ತು ನೋಡು, ಮಣ್ಣಾಗಿಟ್ಟಾಗ. ಅಜ್ಞಾನಿಗಳಿಗೆ, ಜ್ಞಾನಿಗಳಿಗೆ ಮೋಕ್ಷಕ್ಕೆ ಮುಟ್ಟಿದಾಗ ಆನಂದ ಆಯ್ತು. ಇದು ದುಃಖದ ಆನಂದ, ಇದು ಪರಮಾನಂದ. ಇಷ್ಟೇ ವ್ಯತ್ಯಾಸ. ಹೀಗೆ ಇದರಿಂದ ಅತಿ ಹರ್ಷಕ್ಕೂ ದುಃಖಗಳ ಅತ್ಯಂತಿಕ ನಿವೃತ್ತಿಗೂ ಭಗವನ್ ನಾಮ ಉಚ್ಚಾರಣೆಯಿಂದ ಅಂತಃಕರಣವು ಶುದ್ಧಿಯಾದ ಮೇಲೆ ಆತ್ಮ ವಿಚಾರದಿಂದ ಉಂಟಾಗುವ ಸ್ವರೂಪ. ಆವಾಗ ಇದು ಮೊದಲು ಮಂತ್ರ ಏನದ, ಭಗವಂತನ ನಾಮ ಧ್ಯಾನ ಅಂತ ಏನು ಹೇಳ್ಯಾರ, ಅವುಗಳ ಉಚ್ಚಾರಣೆಯಿಂದ ಏನು ಉಚ್ಚಾರಣೆ ಮಾಡಬೇಕು, ತಿಳಿದು ಮಾಡ್ಬೇಕಂತ. ಶಿವ 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 ಯಾರಿಗೆ ಸುಮ್ಮನೆ ಅಂತಾರಂತಂದ್ರೆ ಆ ಶಿವನ ಸ್ವರೂಪವನ್ನ ನೋಡಿ ಅವನಿಗೆ ಅರ್ಪಿಸು. ತನುವನ್ನಾದರೂ ಅರ್ಪಿಸು, ಮನ ಆದರೂ ಅರ್ಪಿಸು, ಧನವನ್ನಾದರೂ ಅರ್ಪಿಸು. ಅದರಿಂದ ಏನಾಗ್ತದೆ ಅಂದ್ರೆ ಅಂತಃಕರಣ ಶುದ್ಧಿ ಆಗ್ತದಷ್ಟೇ. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಹಂಗೇ ಕುಂತದ. ಬಟ್ಟೆ ಒಗೆದಾರ, ಮಲಿನತ್ತು ಹೋಗ್ಯದ, ಅಲ್ಲಿ ಕಸ ಕಡ್ಡಿ ಹೋಗ್ಯದ, ಎಲ್ಲ ಹೋಗ್ಯದ. ಆದರೆ ಕೆಲವೊಂದು ಚಹಾ ಕುಡಿದದ್ದು, ಇನ್ನೊಂದು ಕಲೆ ಬಿತ್ತಂದ್ರೆ ಅದಕ್ಕೆ ನೀರಿಗೆ ಹೋಗೋದಿಲ್ಲ ತೊಳೆದ್ರೆ, ಮತ್ತೆ ಅದಕ್ಕೆ ಇಸ್ತ್ರಿ ಮಾಡಿದ್ರು ಹೋಗೋದಿಲ್ಲ, ಸಾಬೂನು ಹಚ್ಚಿದ್ರು ಹೋಗೋದಿಲ್ಲ. ಆದರೆ ಡ್ರೈ ಕ್ಲೀನಿಗೆ ಕೊಡ್ಬೋದು ನೋಡ್ರಿ. ಅವಾಗ ಅದೇನಂತ ಪೂರ್ತಿ ಸ್ವಚ್ಛ ಬಟ್ಟೆ, ಅದ್ರೇನು ಕಲ್ಮಶಿಲ್ಲ. ಅಂದರೆ ತೊಳೆದೀವಿ, ಸಾಬೂನು ಹಚ್ಚಿವಿ, ಇನ್ನು ಸ್ವಲ್ಪ ಚುಕ್ಕೆ ಏನದಲ್ಲ, ಅದೇ ಇಲ್ಲಿ ಆವರಣ ದೋಷ, ಅಜ್ಞಾನ ಅಂತ.
ಇವೆಲ್ಲ ಕಳ್ಕೊಂಬಕಾವ. ಆದ್ರೆ ಇದಕ್ಕೆ ಕಳ್ಕೋಬೇಕಾದ್ರೆ ಆತ್ಮವಿಚಾರದಿಂದ, ಆತ್ಮವಿಚಾರ ಇದರಿಂದ ಉಂಟಾಗ್ತದೆ. ಅದು ಜ್ಞಾನ ಆದಾಗ ಆತ್ಮ ವಿಚಾರಕ್ಕೆ ಕಾರಣ ಆಗ್ತದೆ. ಜ್ಞಾನನೇ ಆಗಿಲ್ಲ ಅಂದರೆ ಆತ್ಮ ಯಾವುದು ಅನಾತ್ಮ ಯಾವುದು. ಹಾಗಾಗಿ ಜ್ಞಾನದಿಂದ ನೋಡು ಮನುಜ ಈ ಎದುರು ಯಾವುದು ಬಹುಪಾಡದು. ಹೀಗೆ ಉಂಟಾಗುವ ಸ್ವಸ್ವರೂಪ ಜ್ಞಾನವೇ ಸರಿಯಾದ ಮಾರ್ಗವೆಂದು ಸ್ಪಷ್ಟವಾಗುತ್ತದೆ. ಯಾವ ಮಾರ್ಗ ಶ್ರೇಷ್ಠ ಅಂದರೆ ಸ್ವಸ್ವರೂಪ ಮಾರ್ಗವೇ ಶ್ರೇಷ್ಠ. ಇದನ್ನು ಉಳಿದು ಅನ್ಯತಾ ಲೋಕಾದಿಗಳಿಗೆ ಹೋಗುವ ಮಾರ್ಗ, ಇನ್ನೂ ಅನಂತ ಸುಖ ಭೋಗದ ಮಾರ್ಗ, ಇವೆಲ್ಲ ಇದ್ದರೂ ಕೂಡ ಇಲ್ಲಿ ಮತವಾದಿಗಳನ್ನು ಕೂಡ ಖಂಡಿಸಿದಂಗಾಯ್ತು. ಚಾರ್ವಾಕರ ಮತ, ಜೈನ್ಯರ ಮತ, ಕೋಳಯಾಮ, ಶಾಕ್ತೇಯರು, ಪತಂಜಲಿ ಇವರ ಮತಗಳು ಕೂಡ ಸರಿಯಾದ ಮತಗಳಲ್ಲ ಅಂತ. ಯಾಕಂದ್ರೆ ದ್ವೈತವನ್ನು ಬೋಧನೆ ಮಾಡ್ತಾವ, ದ್ವೈತವನ್ನು ಹೇಳ್ತಾವ. ನೀನು ಪರಮಾತ್ಮ ಸ್ವರೂಪನಿದ್ದೆ, ಆದರೆ ಪರಮಾತ್ಮ ಬೇರೆ, ನೀನು ಬೇರೆ ಇದ್ದು ನೋಡಂತಾರ ಮತ್ತೆ ಮತ್ತಿಂಗ. ಹಾಗಾಗಿ ಇಲ್ಲಿ ಅನಂತ ವಿಚಾರಗಳನ್ನ ಹೇಳ್ತಾ ಬಂದರು. ಇಲ್ಲಿಗೆ ಸಮಯದ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡಿ. ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ. ಜ್ಞಾನದ ಬೆಳಕು ನೀಡುವ ಗುರುವಿಗೆ ಆರುತಿ ಬೆಳಗುವೆನೋ, ಜ್ಞಾನದ ಬೆಳಕು ನೀಡುವ ಗುರುವಿಗೆ ಆರುತಿ ಬೆಳಗುವೆನೋ. ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ, ಜ್ಞಾನದ ಬೆಳಕು ನೀಡುವ ಗುರುವಿಗೆ ಆರುತಿ ಬೆಳಗುವೆನೋ. ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ, ಜ್ಞಾನದ ಬೆಳಕು ನೀಡುವ ಗುರುವಿಗೆ ಆರುತಿ ಬೆಳಗುವೆನೋ. ಉದಯ ಕಾಲದಲ್ಲೆದ್ದೋ ನಾನೊಂದು, ಜ್ಞಾನದ ಆರುತಿ ಮಾಡಿ ಮಸಗಿದ ಬುದ್ಧಿಗೆ ಭಕ್ತಿಯ ಮಾಡಲು ಆರುತಿ ಬೆಳಗುವೆನೋ. ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ, ಜ್ಞಾನದ ಬೆಳಕು ನೀಡುವ ಗುರುವಿಗೆ ಆರುತಿ ಬೆಳಗುವೆನೋ. ಆರುತಿ ಬೆಳಗುವೆನೋ ಗುರುವರ, ಆರುತಿ ಬೆಳಗುವೆನೋ, ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನೋ. ಆರುತಿ ಬೆಳಗುವೆನೋ ಗುರುವರ, ಆರುತಿ ಬೆಳಗುವೆನೋ, ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನೋ. ಅನಂತ ಕಾಲದಲ್ಲಿ ಗುರುವರ ಅನಂತ ರೂಪದಲ್ಲಿ, ಅನಂತ ಕಾಲದಲ್ಲಿ ಗುರುವರ ಅನಂತ ರೂಪದಲ್ಲಿ, ಅನಂತ ಮೂರುತಿ ಬಸವಾನಂದಗೆ ಆರುತಿ ಬೆಳಗುವೆನೋ. ಅನಂತ ಮೂರುತಿ ಬಸವಾನಂದಗೆ ಆರುತಿ ಬೆಳಗುವೆನೋ. ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ, ಜ್ಞಾನದ ಬೆಳಕು ನೀಡುವ ಗುರುವಿಗೆ ಆರುತಿ ಬೆಳಗುವೆನು. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ, सकल साधु संत महाराज की